ಭೋಜನವೆಂದರೆ ಯೋಜನವಾದರೂ ಹೋಗುವೆವು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವು. ಈ ಜಗದಿ ಭೋಜನವಾ ಜಗದಿ ಭೋಜನವ ರಾಜಿಪ ಸುಖವನ್ನು ನಾ ಬಲ್ಲೆ. ಇನ್ನು ನೆನ್ನೆದು ಇನ್ನು ಇವತ್ತು ಹೋಗಿಲ್ಲ, ಹೋಗ್ಬೇಕು. ಈ ದಿವಸ ದೃಪದ ರಾಜನ ಮಗಳಾದ ದ್ರೌಪದಿ ಸ್ವಯಂವರ. ನನಗೂ ಅಲ್ಲಿ ಸುಮಾರು ದಿವಸ ಆಗಿತ್ತು ಉಂಡಿ. ವಿದ್ಯೆಗೆ ಇವತ್ತು ಉಪ್ಪಿಟ್ಟು, ಕೇಸರಿ ಬಾತು, ಖಾರ ಬಾತು, ಚೌಚೌ ಅಯ್ಯೋ ಅಯ್ಯೋ ಬೃಷ್ಟನ್ನ ಭೋಜನ. ನನಗಂತೂ ಇವತ್ತು ಪುನರ್ಜನ್ಮ ಆದಂಗೆ ಆಗೋಗ್ಬಿಡ್ತು. ಏನ್ ಮಾಡ್ತೀಯ, ನಮ್ಮ ಮನೆಗೆ ಹಾಕಿ ಅವಳೆ ಮಂಗ್ಳೂರ್ ಕಡೆ ಹೇಳ್ಕಂಡ್ರಿ. ಅಯ್ಯೋ ಬರ್ರಿ ಕೊಪ್ರೇಣೆಗೆ ಮಾಡಿ ಇಕ್ಕಿ 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 ನನಗಂತೂ ಸಾಕಾಗೋಯತಿ. ನೆಗದ್ ಬಿದ್ದೋಗ ಈಗ ಅಲ್ಲೆಲ್ಲ ತುಪ್ಪದಲ್ಲಿ ತಿನ್ನಬೇಕು ಕಡುಬ, ಸುಬ್ಬತ್ತೆಯ ಕಾಳತ್ತೆಯ ಬೋಳತ್ತೆಯ ತಿನ್ನಬೇಕು ಕಡುಬ. ಹೌದು, ತಿನ್ನಬೇಕು ಕಡುಬ, ಸುಬ್ಬತ್ತೆಯ ಕಾಳತ್ತೆಯ ಬೋಳತ್ತೆಯ ತಿನ್ನಬೇಕು ಕಡುಬ. ಅಚ್ಚಗೋದಿರವೆ ಸೋಸಿರಬೇಕು, ಮುಚ್ಚಳದಗಲ ಬೇಸಿರಬೇಕು. ಅಚ್ಚಗೋದಿರವೆ ಸೋಸಿರಬೇಕು, ಮುಚ್ಚಳದಗಲ ಬೇಸಿರಬೇಕು. ಮಂಗನಂತೆ ಕಣ್ಣರಳಿಸಿಕೊಂಡು ಮುಂಗಬೇಕು ಲಿಂಗಮ್ಮನ ಕಡುಬ. ಮಂಗನಂತೆ ಕಣ್ಣರಳಿಸಿಕೊಂಡು ನುಂಗಬೇಕು ಲಿಂಗಮ್ಮನ ಕಡುಬ. ತಿನ್ನಬೇಕು ಕಡುಬ, ಸುಬ್ಬತ್ತೆಯ ತಾಳತ್ತೆಯ ಬೋಳತ್ತೆಯ ತಿನ್ನಬೇಕು ಕಡುಬ. ಕಡುಬ ಕಡುಬ ಕಡುಬ. ವೇಳೆ ಆಗುತ್ತೆ, ಸಿಗಬಡೆ ಎಲ್ಲ ಬರ್ತಾವ ರಾಜಾದ ರಾಜಗಳು. ನಮ್ಗಿಲ್ದಂಗ ಆಗ್ಬಿಡ್ತೈತೆ. ಆಮೇಲೆ ಪದ್ಮರೇಖಾ ಸ್ವಾಮಿ, ಸಮಸ್ತ ಬಂದಿರುವರು ಸ್ವಾಮಿ, ಸಮಸ್ತ ರಾಜರು ಬಂದಿರುವರು ಸ್ವಾಮಿ. ಈ ಪ್ರತಾಪಶಾಲಿಗೆ ಸಂಬಂಧ ವಿಷಯ ಆಗಿದೆ. ಧ್ರುವರಾಜ, ಮುಂದಿನ ಕಾರ್ಯವು ಪ್ರಾರಂಭವಾಗಲಿ. ಸಾವಕಾಶವೇಕೆ, ಜಾಗ್ರತೆಯಾಗಿ ನಡೆಯಲಿ. ಗೌರವೇಶ್ವರ, ಸಾವಕಾಶವಾಯಿತೆ. ಈ ಸ್ವಯಂವರವು ಶ್ರೀಕೃಷ್ಣ ಪರಮಾತ್ಮನ ಅಪ್ಪಣೆಯಂತೆ ನಡೆಯಬೇಕು. ಇಲ್ಲದಿದ್ದರೆ ಸ್ವಯಂವರವು ಸಾಗಲಾರದು. ನಿಜ ನಿಜ. ಎಲ್ಲರಿಗೂ ಶುಭವಾಗಲಿ. ಸ್ವಯಂವರದ ಇರುವುದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಪರಮಾತ್ಮನಿಗೆ ನಮಸ್ಕರಿಸಬೇಕು. ಎಲ್ಲರಿಗೂ ಶುಭವಾಗಲಿ. ಓಹೋ, ದುರ್ಯೋಧನನು ಸಹ ಬಂದಿರುವನು, ಬಹಳ ಸಂತೋಷ. ಪರಮಾತ್ಮ ತಮ್ಮ ಆಶೀರ್ವಾದದಿಂದ ಮುಂದಿನ ಕಾರ್ಯವು ನೆರವೇರುವುದು. ನೀನು ಇದಕ್ಕಾಗಿ ಚಿಂತಿಸಬೇಡ ಪರಮಾತ್ಮ. ದ್ರುಪದ ರಾಜ, ಸಾವಕಾಶಕ್ಕೆ ಏನು ಏನು ಸಮಾರಂಭದ ಸ್ವಯಂವರದ ಸಿದ್ಧತೆಯೇ? ಸಾವಕಾಶ ಬೇಕೆ? ಓಹೋ, ಕೌರವೇಶ್ವರನು ಸಹ ಬಂದಿರುವನು, ಬಹಳ ಸಂತೋಷ. ಗಲಾಟೆ ಯಾವುದು ಕೆಲಸ? ಪದ್ಮರೇಖಾ, ಸ್ವಾಮಿ, ದ್ರೌಪದಿಯನ್ನು ಕರೆದುಕೊಂಡು ಬರುವಳಾಗು. ಹಾಗೆ ಆಗಲಿ ಸ್ವಾಮಿ. ನಿನಗೆ ಮಂಗಳವಾಗಲಿ, ಸುಮಂಗಲ ಆಗಲಿ. ನಿನಗೆ ಮಂಗಳವಾಗಲಿ ದೇವಿ. ಇಲ್ಲಿ ಸೇರಿರುವ ಈ ಸಭಿಕರೆಲ್ಲರಿಗೂ ಈ ನನ್ನ ಪ್ರಣಾಮಗಳನ್ನು ತಿಳಿಸುವೆನು. ಪುರೋಹಿತರೇ, ಸಾವಕಾಶ ಬೇಕೆ?
ಸ್ವಯಂವರದ ಸಮಾಚಾರವನ್ನು ತಿಳಿದಂತಾಗಿತ್ತು. ಆಗಲಿ ಪ್ರಭು, ಸಾವಕಾಶವೇಕೆ? ವೀರಾದಿ ವೀರ ಪುರುಷರೆಲ್ಲರೂ ನಿಮ್ಮ ಪರಾಕ್ರಮವನ್ನು ತೋರಿಸಬಹುದು. ಪುರೋಹಿತರೇ, ಇದೇ ಏನು ಧನಸು? ಹೌದು, ನಮ್ದೇ ಧನಸ್ಸು. ನಿಮ್ದು ಯಾವ ದೇಶ? ಪುರೋಹಿತರೇ, ನಾನು ಅಂಗ ದೇಶಾಧಿಪತಿ, ಪ್ರತಾಪಶಾಲಿ, ರಾಜವಂಶದಲ್ಲಿ ಭಿನ್ನವಾಗಿದ್ದೇನೆ. ಚಿಕ್ಕ ವಯಸ್ಸಿಂದಾಗಲೂ ಎಷ್ಟೋ ಹಕ್ಕಿ ಪಕ್ಷಿಗಳನ್ನು ಹೊಡೆದು ಬಿಸಾಡಿ ಸುಮ್ಮನೆ ಬಾಯಿಂದ ಪರಾಕ್ರಮವನ್ನು ಹೇಳಿ ಪ್ರಯೋಜನವಿಲ್ಲ. ಆದರೆ ಈ ಬಾಣವನ್ನು ಎತ್ತಲೋ ಬಿಡಲೋ ಎಂಬ ಆಲೋಚನೆ. ಆಲೋಚನೆ ಏಕೆ? ಎತ್ತಂಗಿದ್ರೆ ಎತ್ತು, ಇಲ್ಲ ಸುಮ್ ಕೂಕ. ಅಬ್ಬಾ! ಓಹೋ, ಇದೆಲ್ಲವೂ ಪುರೋಹಿತರೆ, ಆದರೂ ಎತ್ತಬಲ್ಲೆ, ಆದರೆ ಎತ್ತಲೋ ಬಿಡಲೋ ಎಂಬ ಎಲ್ಲರೂ ಪೂರೈಸಲಿ, ಆ ನಂತರ ನೋಡಿಕೊಳ್ಳುತ್ತೇನೆ. ನಿನ್ಗಾಗಲ್ಲ ಅಂತ ಗೊತ್ತಾಯ್ತು, ಓ ಕೂಕ. ಯಾರ್ಯಾರು ಇದ್ರಿ ಎತ್ರಪ್ಪ? ಪುರೋಹಿತರೇ, ಓ, ಈ ಯಂತ್ರವನ್ನು ಬೇಸು ಏನನು ನಾನಲ್ಲದೆ ಮತ್ತಿಂದ್ಯಾರಿಂದಲೂ ಸಾಧ್ಯವಿಲ್ಲ. ನೋಡಿದೆಯಾ? ಆಗಲಿ, ನೋಡಿದೆಯಾ? ಎತ್ತೇ ಇರುತ್ತೇನೆ. ಮೊದಲು ದ್ರೌಪದಿಯ ಕೈಯಲ್ಲಿ ಪುಷ್ಪಮಾಲಿಕೆಯನ್ನು ಕೊಟ್ಟು ನನ್ನ ಮುಂದೆ ತಂದು ನಿಲ್ಲಿಸಿರಿ. ಕೌರವೇಶ್ವರ, ಮೊದಲು ಧನುಸನ್ನು ಬೇಯಿಸಿದರೆ ಅನಂತರ ಮುಂದಿನ ವಿಷಯ. ನಿಜ, ಹಾಗೆ ಮಾಡುವುದೇ ಸ್ವಯಂವರದ ಧರ್ಮ. ದುರ್ಯೋಧನ, ನಿನ್ನ ಇಷ್ಟದಂತೆ ಧನಸ್ಸನ್ನೆತ್ತು. ಆಗಲಿ, ನೋಡೇ ಬಿಡುತ್ತೇನೆ. ಈ ಭಾರವನ್ನು ಸಹಿಸಲಾರೆ. ಯಾರೇ ಆಗಲಿ ನನ್ನ ಮೇಲಿನ ಧನಸ್ಸನ್ನು ತೆಗೆದಿಟ್ಟು ನನ್ನ ಪ್ರಾಣವನ್ನು ಉಳಿಸಿರಿ. ಕರ್ಣ, ಓಹೋ, ಹಸ್ತಿನಾವತಿಯ ಚಕ್ರಾಧೀಶ್ವರರು, ಬೇಗ ಬಿಲ್ಲನ್ನು ಬಿಡಿ, ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ. ಕರ್ಣ, ಬೇಗ ತೆಗೆದಿಡು. ಛೇ, ಎಂತಹ ಅಪಮಾನ! ದುರ್ಯೋಧನ, ಹೇಳು ದುರ್ಯೋಧನ, ಈ ಬಾಣವನ್ನು ಎತ್ತುವೇನು, ಈ ಯಂತ್ರವನ್ನು ಬೇರಿಸುವುದು. ಹೇಗಪ್ಪ ದುರ್ಯೋಧನ, ಆಗ್ಲಿಲ್ವಾ? ಕರ್ಣ, ಎಂತಹ ಅಪಮಾನವಾದ ಕಾರ್ಯವಾಗಿತ್ತು. ದ್ರೌಪದಿ, ನನ್ನನ್ನು ನೋಡಿ ನೀನು ನನ್ನನ್ನು ಪ್ರಯಾಸ ಮಾಡಿ ಅಲ್ಲವೇ ಈ ಅಪಮಾನವನ್ನು ನಾನೆಂದಿಗೂ ಮರೆಯುವುದಿಲ್ಲ. ಸುಮ್ಮನೆ ನಿಯಾಸವಾಗಿದೆ, ಕೂತಿಕೋ, ವಿಶ್ರಾಂತಿಯನ್ನು ಕೊಡು, ನಿಂಗೆ ಆಗಲ್ಲ. ಪುರೋಹಿತರೇ, ಇದೋ ಧನಸಂತೆ ಮತ್ಸ್ಯಯಂತ್ರವನ್ನು ನಾನು ಬೇರಿಸುವೆನು. ಪರಾಕ್ರಮಿಯಾದ ಕರ್ಣ ಬೆಲ್ಲನ್ನು ಬಗ್ಗಿಸಿದೆ. ನೀನೇ ಸರಿ, ಬೇಗ ಮಾಡು, ಬೇಗ ಪ್ರಯೋಗ ಮಾಡು. ಆಗಬಹುದು, ಪ್ರಯೋಗಿಸುವೆನು. ಹೋ, ಅಬ್ಬೋ, ಗುರಿ ತಪ್ಪುವುದು. ಕರ್ಣ, ಸುಮ್ಮನೆ ಏಕೆ ಆಯಾಸ ಹೊಂದುವೆ? ಪಕ್ಕದಲ್ಲಿ ಸುಡುಗಾಡು ಬೇರೆ ಇಲ್ಲ, ಸುಮ್ಮನೆ ಹೋಗಿ ಕುಳಿದುಕೋ. ರಾಜ, ಕ್ಷತ್ರಿಯರಂತೂ ಮುಗಿದಂತಾಯಿತು. ಇನ್ನು ಬ್ರಾಹ್ಮಣರೇನಾದರೂ ಧನಸ್ಸಿಗೆ ಕೈ ಕೊಡಬಹುದೇ? ನಂತಕ್ಕೆ ಬಂತಲ್ಲ ಈಗ. ಪರಮಾತ್ಮ, ಬ್ರಾಹ್ಮಣರಾಗಲಿ ಕ್ಷತ್ರಿಯರಾಗಲಿ ಯಾರು ಯಂತ್ರವನ್ನು ಬೇಯಿಸುವರೋ ಅನಂತರ ಮುಂದಿನ ವಿಷಯ.
ಗೌರಿಯನ್ನು ಕುಮಾರಿಯನ್ನು ಕೊಟ್ಟು ನಾನು ಲಗ್ನ ಮಾಡುವನು. ಸುಭದ್ರಾಜ, ಬ್ರಾಹ್ಮಣೋತ್ತರೆ, ನೀವೇನಾದರೂ ಪ್ರಯತ್ನಿಸುವಿರಾ? ನಿಮ್ಮ ನಾಮಾಂಕಿತವೇನು? ಹರಿಭಟ್ಟ ಕೇಳಲ್ಲ. ಹರಭಟ್ಟ ನಿಮ್ದು ನಮ್ಮ 3 ಜನದ ನಾಮಾಂಕಿತವು ಪರಮಾತ್ಮ. ಹಾಗಾದರೆ ಬೇಗ ಪ್ರಯತ್ನಿಸಿ. ಅರ್ಜುನ, ಪ್ರಯತ್ನಿಸು. ಸೇರಿಸು ಸ್ವಾಮಿ. ಸ್ವಾಮಿ, ಪ್ರಯತ್ನಿಸುವುದು ನಮ್ಮ ಧರ್ಮ. ಆದರೆ ಜಯ ಅಪಜಯಗಳು ಪರಮಾತ್ಮನ ಅಧೀನ. ನನ್ನ ಬುಡಕೆ ಬಂತಲ್ಲ ಈಗ. ನನ್ನ ಕೈಲಿ ಆಗಲ್ಲ. ಬ್ರಾಹ್ಮಣರು ಮೊದಲು ಏನು ಉಣ್ಣೋದು ತಿನ್ನೋದು ಅಷ್ಟೇ. ಇಲ್ಲೇನೋ ಇತ್ತು ಅಂತ ಬಂದಿದ್ವಿ, ಈಗ ನೀವೇ ಎತ್ತಿ. ನಮಗೆ ಸುಮ್ಮನೆ ಯಾಕಂಗೆ ಮಾಡ್ತೀರ? ಸಂಶಯ ಬೇಕೆ? ಬ್ರಾಹ್ಮಣರೇ, ಯಾರಾದರೂ ಪ್ರಯತ್ನಿಸಬಹುದು. ಜಾತಿ ಮತಗಳ ವಿಷಯವಲ್ಲ. ಯಾರು ಯಂತ್ರವನ್ನು ಮೇಯಿಸಿದರೋ ಅವರಿಗೆ ನನ್ನ ಕುಮಾರಿಯನ್ನು ಕೊಟ್ಟು ಲಗ್ನ ಮಾಡುವೆನು. ಬ್ರಾಹ್ಮಣರೇ, ಪ್ರಯತ್ನಿಸಿ. ಸಾವಕಾಶಕ್ಕೆ ಪ್ರಯೋಗಿಸಿ. ಆಗಲಿ, ಧನಸ್ಸನ್ನು ಎತ್ತುವೆನು. ದುರ್ಯೋಧನ, ಈ ಭಟ್ಟರು ಕಾಣುವುದು ಎತ್ತೋರೆ. ಇದೇನೋ ಸಂಶಯ ಇರಬಹುದು. ಅದೆಲ್ಲವೂ ತಂತ್ರವು ಪರಮಾತ್ಮನಿಂದಲೇ ಇರಬಹುದು. ಕೃಷ್ಣನು ಸಾಮಾನ್ಯನೇ. ಮುಕುಂದ, ಮಾಧವ, ಮತ್ಸ್ಯಯಂತ್ರ ಭೇದಿಸುವ ಶಕ್ತಿಯನ್ನು ನನಗೆ ದಯಪಾಲಿಸು. ಮೀನ್ ಬಿಡಲ್ಲ ಮ್ಯಾಕೆ. ದುರ್ಯೋಧನ, ದ್ರುಪದರಾಜ, ಮತ್ಸ್ಯಯಂತ್ರವನ್ನು ಭೇದಿಸಿದ ವೀರರಿಗೆ ದ್ರೌಪದಿಯನ್ನು ಕೊಟ್ಟು ಲಗ್ನ ಮಾಡುವೆಯಾ? ಪರಮಾತ್ಮ, ನಿನ್ ಕೈಲೂ ಆಗ್ಲಿಲ್ಲ. ಯಾರೇ ಆಗಲಿ ಮತ್ಸ್ಯ ಎಂತವನ್ನು ಯಾರು ಭೇದಿಸರು ಅವರಿಗೆ ಕೊಟ್ಟು ನನ್ನ ಪುತ್ರಿಯನ್ನು ಲಗ್ನ ಮಾಡಿ ಸ್ವಾಮಿ. ಸಾವಕಾಶ ಬೇಕೆ? ದ್ರೌಪದಿಯ ಪ್ರತಿಜ್ಞೆಯು ನೆರವೇರಿತು. ದ್ರೌಪದಿ, ಪರಮಾತ್ಮ, ಏಕೆ ಚಿಂತಿಸುವೆ? ಯಂತ್ರವನ್ನು ಭೇದಿಸಿದ್ದ ಮಹಾವೀರನು ಯಾರೆಂದು ತಿಳಿದಿರುವೆ? ಅವನೇ ಮಧ್ಯಪಾಂಡವ ಪಾರ್ಥ. ಆಹಾ, ರಾಜಭೂಷಗಳನ್ನು ಅಲಂಕರಿಸಿ ಬೇಗ ಪ್ರಯತ್ನ ಮಾಡು. ಹಾಗೆ ಆಗಲಿ ಪರಮಾತ್ಮ. ಎಲ್ಲೋ ವಂಚಕಿ! ಎಲ್ಲವೋ ಗೊಲ್ಲ, ಎಂತಹ ಮೋಸ ಮಾಡಿದೆ. ಕೃಷ್ಣನು ಸಾಮಾನ್ಯನೇ. ಇದೆಲ್ಲವೂ ನಡೆದೇ ಇರುವುದು ಪರಮಾತ್ಮನಿಂದಲೇ ಇರಬಹುದು. ಕರ್ಣ, ದುರ್ಯೋಧನ, ನನ್ನನ್ನು ಈ ಮಾಸವು ನಮಗೆ ತಿಳಿದಿರೇ ಇಲ್ಲವಲ್ಲ. ಕರ್ಣ, ನೀನು ಪಕ್ಷಪಾತಿಯಲ್ಲವೇ? ಕರ್ಣ, ಮೊದಲೇ ಗೊಲ್ಲ ಜಾತಿಯನ್ನಲ್ಲವೇ? ದ್ರೌಪದಿಯ ಸ್ವಯಂವರದಲ್ಲಿ ನನಗಿಂತಹ ಅಪಮಾನವೇ ಸಹಿಸಲಾಗದ ಅಪಮಾನ. ಇವನೇ ಈತನೇನು ಸಾಮಾನ್ಯನೇ ಅಗ್ರಜ. ಕರ್ಣ, ದುರ್ಯೋಧನ, ನನ್ನನ್ನೇಕೆ ನಿಂದಿಸುವಿರಿ? ಜಯ ಅಪಜಯಿಗಳು ಅವರವರ ಕರ್ಮಾನುಸಾರವಾಗಿ ಇರುವುದು. ಬಿಡು, ದೇಶವನ್ನು ಬಿಡು. ಬಂಧುಗಳಲ್ಲಿ ದೇಶವನ್ನು ಬಿಡು.
ಸಹೋದರ ಅಗ್ರಜ, ಇಂತಹ ಅಪಮಾನ ಸ್ಥಳದಲ್ಲಿ ನಾವು ನಿಲ್ಲುವುದೇ ಬೇಡ. ನಡೀರಿ, ಹೋಗೋಣ. ಮನದೊಳಗೆ ಪಾಂಡವರ ಹೊಪ್ಪಡಿಕೆ ಗುರುಕುಲ ಪ್ರತಾಪ ದೊರೆಯಲ್ಲ. ಪಾಂಡವ ಪಾಂಡು ಅನುಜರ ಹಿಂದುದೇ ಫಲ. ಪಾಂಡು ಅನುಜರ ಹಿಂದುದೇ ಬಲ. ಅಂದ ಚೈತನ ಪುಸ್ತಕವನ್ನು ಅಂದ ಚೈತನ ಪುಸ್ತಕವನ್ನು ಹೊಪ್ಪಡಿಕೆ ಗುರುಕುಲ ಪ್ರತಾಪ ದೊರೆಯಲ್ಲ. ಗುರುಕುಲ ಪ್ರತಾಪ ದೊರೆಯಲು ಗುರುಕುಲ ಪ್ರತಾಪ ದೊರೆಯಲು. ದ್ರುಪದ ರಾಜ, ಕಾರ್ಯವಿನ್ನು ಮುಗಿಯಿತು. ಈ ಕುಸುಮಲಿಕೆಯನ್ನು ತೆಗೆದು ದ್ರೌಪದಿಯ ಕೊರಳಿಗೆ ಹಾಕಿ. ನವದಂಪತಿಗಳೇ ಶುಭವಾಗಲಿ. ಸಹೋದರಿ ಸುಮಂಗಲೆಯಾಗಿ ಬಾಳು. ಮಂಗಳವಾಗಲಿ. ನವದಂಪತಿಗಳೇ ನಿಮಗೆ ಶುಭವಾಗಲಿ. ಮನಸೋತನು ಕಲೆ ನಿನಗೆ ಮೌನ ಬಾಣ ಬಾಬಳಿಗೆ ಬಿಡು ಮೌನ ಬಾಣ ಬಾಬಳಿಗೆ ಮನಸೋತನು. ಎಂದು ನನಗಾಗಿ ಬಂದಿಹೆ ನೀನು ದ್ರೌಪದ. ಎಂದು ವಿರಹ ಬಯಸಿದ ಕಣ್ಣು ಎಂದು ನಿನಗಾಗಿ ಬಂದಿಹೆ ನಾನು. ಬಿಡು ಮಾನಸ ಸೋದರ ಬಾಬಳಿಗೆ ಬಿಡು ಮಾನಸ ಸೋದರ ಬಾಬಳಿಗೆ ಮನಸೋತನು ಅಲ್ಲೇ ಮೌನ ಬಾಣ ಬಾಬಳಿಗೆ ಬಿಡು ಮೌನ ಬಾಣ ಬಾಬಳಿಗೆ ಮನಸೋತನು.
ಪ್ರೀತಮಿ, ಪ್ರಾಣೇಶ್ವರ, ಸುಂದರಿ, ಪ್ರಾಣವಲ್ಲಭ, ಪ್ರಾಣಸಖಿ, ಮನಸ್ಸ ದ್ರೌಪದ, ಈ ನಿನ್ನ ಸುಮಧುರವಾದ ಮಾತನ್ನು ಕೇಳಬೇಕೆಂದು ನನ್ನ ಹೃದಯವು ಕಂಪಿಸುತ್ತಿತ್ತು. ಆ ಮಾತುಗಳು ಈ ನಿನ್ನ ಮೃದುವಾಗಿರುವ ತುಟಿಗಳಿಂದ ಹೊರಟಿತು. ಪ್ರಾಣೇಶ್ವರ ಎಂಬ ಮಾತು ನಿನ್ನ ಬಾಯಿಂದ ಹೊರಡುತ್ತಿದ್ದರೆ ನನಗೆ ಎಷ್ಟೊಂದು ಆಸೆ ಗೊತ್ತಾ ದ್ರೌಪದ? ಸ್ವಾಮಿ, ಮದುವೆ ಪಾಂಡವರಾದ ನಿಮ್ಮಂತಹ ಪತಿಯ ಕೈ ಹಿಡಿದ ನಾನಲ್ಲವೇ ಭಾಗ್ಯಶಾಲಿನಿಯು? ದ್ರೌಪದ, ಸ್ವಾಮಿ, ನನ್ನ ವೀರತನವು ನಿನಗಿನ್ನ ತಿಳಿದಿಲ್ಲ. ಕ್ಷತ್ರಿಯ ವಂಶದಲ್ಲಿ ಜನಿಸಿದ ನಾವು ಮುಂದಿನ ಯುದ್ಧದಲ್ಲಿ ಕ್ಷತ್ರಿಯ ದರ್ಪದಿಂದ ಹೋರಾಡಿ ವೀರಮಾತೆಯಾದ ಭೂಮಾತೆಯ ಆಸೆಯನ್ನು ಬಿಟ್ಟು ವೀರ ಸ್ವರ್ಗವನ್ನು ಸೇರಿದರೂ ಸರಿಯೇ ಈ ವೀರ ಅರ್ಜುನನೆಂಬ ಕೀರ್ತಿಯನ್ನು ಈ ಪ್ರಪಂಚದಲ್ಲಿ ಸಾರ್ಥಕಗೊಳಿಸುವೆನು. ದ್ರೌಪದ, ಸ್ವಾಮಿ, ಮುಂದಿನದ ಭವಿಷ್ಯದ ನುಡಿಗಳನ್ನು ಹೀಗೇಕೆ ಆಡುತ್ತಿವಿರಿ? ಬನ್ನಿ, ಕ್ಷಣ ಕಾಲ ಸಂತೋಷದಿಂದ ಕಾಲವನ್ನು ಕಳೆಯೋಣ. ಆಗಲಿ ಪ್ರೀತಿಮಿ. ಬಯಸಿದ ನಿನ್ನ ತೋಣ ಸೆರೆಯ ನೀಡದೆ ನೀನು ಕಾಡುವಿಯೇ. ಬಯಸಿದ ನಿನ್ನ ತೋಳ ಸೆರೆಯ ನೀಡದೆ ನೀನು ಕಾಡುವಿಯೇಗೆ. ನನ್ನ ನಿನ್ನ ಪ್ರೇಮದ ಮಿಲನ ನನ್ನ ನಿನ್ನ ಪ್ರೇಮದ ಮಿಲನ ಸ್ಥಿರವಾಗಿರಲಿ ದರವೆಳಗೆ ಹೃದಯದ ತನುಮನ. ಸುಂದರಿ, ಹೃದಯದ ತನುಮನ ಜರದ ಹಾಲಿನಂದದಿ ಮನದಾಸ ನಿನ್ನ ಬಯಸುತ್ತಿದೆ. ಮನದಾಸ ನಿನ್ನ ಮನದಾನಂದ
ನಾರಾಯಣ ನಾರಾಯಣ ನಾರಾಯಣ. ತಂಬೂರಿ ಮೀಟಿದವ ಬವಾಬಿ ದಾಟಿದವ, ತಂಬೂರಿ ಮೀಟಿದವ ಬವಾಬಿ ದಾಟಿದವ, ತಾಳವ ತಟ್ಟುವವ ತಾಳವ ತಟ್ಟುವವ, ಸುರರುಳು ಸೇರುವವ, ತಾಳವ ತಟ್ಟುವವ ಸುರರುಳು ಸೇರುವವ, ತಂಬೂರಿ ಮೀಟಿದವ ಬವಾಬಿ ದಾಟಿದವ. ನಾರಾಯಣ ತಾಳವ ತಟ್ಟುವವ ಗೆಜ್ಜೆಯ ಕಟ್ಟಿದವ, ಕೃಷ್ಣ ಕೃಷ್ಣ ನಾರಾಯಣ ನಾರಾಯಣ. ಗೆಜ್ಜೆಯ ಕಟ್ಟಿದವ ತಳರವ ಮೆಟ್ಟಿದವ, 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 ತಾಳವ ತೊಟ್ಟುವವ ರಾಜನ ಮಳಿ ಸೇರುವವ, ತಾಳವ ತಟ್ಟುವವ ರಾಜನ ಬಳಿ ಸೇರುವವ, ತಂಬೂರಿ ಮೀಟಿದವ ಬವಾಬಿ ದಾಟಿದವ, ತಂಬೂರಿ ಮೀಟಿದವ ಬವಾಬಿ ದಾಟಿದವ. ನಾರಾಯಣ ನಾರಾಯಣ. ದ್ವಾಪರ ಯುಗವು ಶ್ರೀಕೃಷ್ಣ ಪರಮಾತ್ಮನಿಂದಲೇ ಬೆಳಕಾಗಬೇಕಾಗಿದೆ. ದ್ರೌಪದಿಯ ಸ್ವಯಂವರವು ಮುಗಿದು ಹೋಯಿತು. ಈಗ ದ್ರೌಪದಿಯು ಪಾಂಡವರೊಡನೆ ಇಂದ್ರಪ್ರಸ್ಥವನ್ನು ಸೇರಿರುವಳು. ನಾರಾಯಣ ನಾರಾಯಣ. ಆದರೆ ಸ್ವಯಂವರದಲ್ಲಿ ಗೆದ್ದು ತಂದ ದ್ರೌಪದಿಯನ್ನು ಭೀಮಾರ್ಜುನರು ಕುಂತಿಯ ಬಳಿಗೆ ಕರೆದೊಯ್ಯಲಾಗಿ, ಆ ಕುಂತಿ ದೇವಿಯು ತನ್ನ ಸೊಸೆಯ ಸೌಂದರ್ಯವನ್ನು ನೋಡಿ ಹರ್ಷಿತಳಾಗಿ ಪಂಚ ಪಾಂಡವರಿಗೂ ಪತ್ನಿಯಾಗಿರೆಂದು ಆಶೀರ್ವದಿಸಿದಳು. ಅದರಂತೆ ದ್ರೌಪದಿಯು ಐವರಿಗೂ ಪತ್ನಿಯಾದಳು. ನಾರಾಯಣ ನಾರಾಯಣ. ಅಂದರೆ ಒಬ್ಬೊಬ್ಬರ ಬಳಿಯಲ್ಲಿ ಒಂದೊಂದು ಮಾಸದ ಅವಧಿಯಲ್ಲಿ ಇರುವಂತೆ
ಕುಂತಿಯಿಂದ ದ್ರೌಪದಿಗೆ ಆಜ್ಞೆ ಆಗಿರುವುದು. ಅದೇ ರೀತಿ ಈಗ ಅರ್ಜುನನ ಬಳಿಯಲ್ಲಿ 1 ಮಾಸವು ಕಳೆಯಿತು. ಇನ್ನು ಧರ್ಮನಂದನನು ದ್ರೌಪದಿಯು ಈಗ ಜೊತೆಯಲ್ಲಿರುವರು. ಮುಂದೆ ಏನಾಗುವುದೋ ನಾನೂ ನೋಡುವೆನು. ನಾರಾಯಣ ನಾರಾಯಣ. ಹೌದಪ್ಪ, ಪುರಂದರ ವಿಠಲನ ಪುರಂದರ ವಿಠಲನ ನಾರಾಯಣ ನಾರಾಯಣ. ಪುರಂದರ ವಿಠಲನ ಕಣ್ಣಾರ ನೋಡಿದವ, ಪುರಂದರ ವಿಠಲನ ಕಣ್ಣಾರ ನೋಡಿದವ, ಪುರಂದರ ವಿಠಲನ ಕಣ್ಣಾರ ನೋಡಿದವ, ಪುರಂದರ ವಿಠಲನ ಕಣ್ಣಾರ ನೋಡಿದವ. ನಾರಾಯಣ. ಪುರಂದರ ವಿಠಲನ ಕಣ್ಣಾರ ನೋಡಿದವ, ಪುರಂದರ ವಿಠಲನ ಕಣ್ಣಾರ ನೋಡಿದವ. ಧರ್ಮವ ಸಾರುವವ ರಾಜನ ಬಳಿ ಸೇರುವವ. ನಾರಾಯಣ. ಧರ್ಮವ ಸಾರುವವ ರಾಜನ ಬಳಿ ಸೇರುವವ. ತಂಬೂರಿ ನೀಡಿದವ ಭವಾಬ್ದಿ ದಾಟಿದವ, ತಂಬೂರಿ ನೀಡಿದವ ಭವಾಬ್ದಿ ದಾಟಿದವ. ನಾರಾಯಣ ನಾರಾಯಣ. ದ್ರೌಪದ ಸ್ವಾಮಿ, ಪ್ರೇಯಸಿ ಈ ಪರಿಮೌನವು ಏತಕ್ಕೆ? ಪ್ರೇಯಸಿ ಪ್ರೇಯಸಿ ಏತಕ್ಕೆ? ಪ್ರೇಯಸಿ ಪ್ರೇಯಸಿ. ಸ್ವಾಮಿ, ಅರಳಿದ ಕುಸುಮದ ಹೊಸ ಬೆಳಕು ನಸುನಗೆ ಬೀರಿ ಸೌಂದರ್ಯ ತೋರಿ. ಪ್ರೇಯಸಿ. ಅರಳಿದ ಕುಸುಮದ ಹೊಸ ಬೆಳಕು ನಸುನಗೆ ಬೀರಿ ಸೌಂದರ್ಯ ತೋರಿ. ನವ ಯೌವನದ ಲಾವಣ್ಯವತಿ. ಪ್ರೇಯಸಿ. ನವ ಯೌವನದ ಲಾವಣ್ಯವತಿ ಆನಂದದ ಸಮಯ. ನವ ಯೌವನದ ಲಾವಣ್ಯವತಿ ಆನಂದದ ಸಮಯ. ಪ್ರೇಯಸಿ ಈ ಪರಿಮೌನವು ಏತಕ್ಕೆ? ಪ್ರೇಯಸಿ ಪ್ರೇಯಸಿ. ಅರಳಿದ ಕುಸುಮದ ಹೊಸ ಬೆಳಕು ನಸುನಗಲಿ. ಪ್ರೇಯಸಿ. ಸ್ವಾಮಿ, ಅಮರ ಕೋಗಿಲೆ ಸಮಯ ಪ್ರೇಯಸಿ.
ಕಾಂತೆ ನಿನ್ನನ್ನು ಪಡೆದ ನಾವುಗಳಲ್ಲವೇ ಧನ್ಯರು. ನಿನ್ನ ಸ್ವಯಂವರದಲ್ಲಿ ನಮಗೆ ಸಂಪೂರ್ಣ ಜಯವಾಯಿತು ಪ್ರೇಯಸಿ. ಸ್ವಾಮಿ, ಈ ನಿಮ್ಮ ನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವೇ ಉಂಟಾಗುತ್ತಿರುವುದು. ನನ್ನ ಮನಸ್ಸನ್ನು ಸಂತೋಷಪಡಿಸುವೆಯಾ ಪ್ರೇಯಸಿ? ದೇವರೇ ಪೂಜೆಯನ್ನು ವಹಿಸಿದಾಗ ಭಕ್ತಳು ನಿರಾಕರಿಸುವಳೆ. ನಿಮ್ಮ ಮನದ ಇಚ್ಛೆಗೆ ನನ್ನ ಮನದಾಸೆಯು ಅಲ್ಲವೇ ಸ್ವಾಮಿ? ಪ್ರೇಯಸಿ, ಸ್ವಾಮಿ, ದೇವಿ, ದೇವ, ಚೆಲುವಿನ ದ್ರೌಪದಿಯೇ ವನರಾಣಿ ಬಾಯನ್ನ ಪ್ರಿಯ ಪ್ರೇಯಸಿ, ವನರಾಣಿ ಬಾಯನ್ನ ಪ್ರಿಯ ಚೆಲುವಿನ ದ್ರೌಪದಿಯೇ ದ್ರೌಪದ ಅರಳಿದ ಕುಸುಮದ ಹೊಸದ ಪ್ರೇಯಸಿ ಮೋಡ ದ್ರೌಪದ ಮೋಡದ ಮರೆಯಲಿ ಚಂದ್ರನ ತೆರದಲ್ಲಿ ಮೋಡದ ಮರೆಯಲಿ ಚಂದ್ರನ ತೆರದಲ್ಲಿ ಏತಕ್ಕೆ ಓಡುವೆಯೇ ನಲಿಯುತ ನಾಟ್ಯದಿ ನಲಿಯುವ ಬಾರೆ ನಲಿಯುತ ಹರುಷದಿ ಆಡುವ ಬಾರೆ ಚತುರೇ ಸುಂದರಿಯೇ ಚೆಲುವಿನ ದ್ರೌಪದಿಯೇ ವನರಾಣಿ ಬಾಯನ್ನ ಪ್ರಿಯ ದ್ರೌಪದ ವನರಾಣಿ ಬಾಯನ್ನ ಪ್ರಿಯತನೆಯೇ ಚೆಲುವಿನ ದ್ರೌಪದಿಯೇ ದ್ರೌಪದ
ಚಂಚಲ ಕಟಾಕ್ಷ ಬಾಣಗಳಿಂದ ಮಿಂಚಿನ ಗೊಂಚಲುಗಳನ್ನು ನಿನ್ನ ಪ್ರೇಮದಿಂದ ನನ್ನ ಹೃದಯಕ್ಕೆ ಚೆಲ್ಲಿ ಪಂಚಬಾಣ ಪರಂಪರೆಗಳಿಂದ ಪಾಂಡವರನ್ನು ಕೈ ಹಿಡಿದ ನೀನೆಂತಹ ರಸಿಕಳು ದ್ರೌಪದ. ಸ್ವಾಮಿ, ನಿನ್ನನ್ನು ನಿಮ್ಮಂತಹ ಪತಿಯನ್ನು ಕೈ ಹಿಡಿದು ನನ್ನ ಭಾಗ್ಯವೇ ಭಾಗ್ಯವಾಯಿತಲ್ಲವೇ ಸ್ವಾಮಿ? ಬನ್ನಿ, ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯೋಣವೇ? ಆಗಬಹುದು ಪ್ರೇಯಸಿ. ಕೈ ಹಾಕ್ಬೋದ? ಆಹಾ, ಎಂತ ಪಾಪಕ್ಕೊಳಗಾದನು ಪರಮಾತ್ಮ. ಏಕೆ ಪಾರ್ಥ, ಏನಾಯಿತು? ಏಕೆ ಭ್ರಾಂತನಾದೆ? ಅಗ್ರಜ, ಮನ್ನಿಸನ್ನ ಪರಾಧಗಳನ್ನು. ಅಗ್ರಜ, ಸಹೋದರ, ಮನ್ನಿಸನ್ನ ಪರಾಧಗಳನ್ನು ಬೇಡಿಕೊಂಡೆನು. ಅಗ್ರಜ, ಮನ್ನಿಸನ್ನ ಪರಾಧಗಳ ಸೇರಿಸು ಸಹೋದರ. ಅಗ್ರಜ, ಅಗ್ರಜ, ಶಾಂತನಾದ ಸಹೋದರ. ಅರಿಯದೇನ ಕೈದ ಪರಾಧವ. ಅಗ್ರಜ, ಅರಿಯದೇನ ಕೈದ ಪರಾಧವ ಮನ್ನಿಸು ನೀ. ಅಗ್ರಜ, ಮನ್ನಿಸನ್ನ ಪರಾಧಗಳನ್ನು. ಅಗ್ರಜ, 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 ತಿಳಿಯದೆ ಏಕಾಂತ ಗೃಹವನ್ನು ಪ್ರವೇಶ ಮಾಡಿಬಿಟ್ಟೆನಣ್ಣ. ಈ ಪಾಪವನ್ನು ಹೇಗೆ ಕಳೆಯುವುದಣ್ಣ? ಯಾವ ಪ್ರಾಯಶ್ಚಿತ್ತದಿಂದ ಈ ಪಾಪವು ದೂರಾಗುವುದು ಹೇಳಣ್ಣ? ಸಹೋದರ, ಸಮಾಧಾನ ಒಂದು ಪಾರ್ಥ. ಪುಣ್ಯ ಧರ್ಮಚಾರಿಣಿಯಿಂದ ಪಾಪವು ದೂರಾಗುವುದೆಂದು ಶಾಸ್ತ್ರವಿರುವುದು. ಅದಕ್ಕೋಸ್ಕರ ನೀನು ಚಿಂತಿಸಬೇಡ, ಸೈರಿಸು ಸಹೋದರ. ನನ್ನ ಮಾತನ್ನು ನಿರಾಕರಿಸಬೇಡ, ಸೈರಿಸು ಸಹೋದರ. ಪಾಂಡುಪುತ್ರರೇ, ಪರಮಾತ್ಮ. ನಿಮಗೆ ಮಂಗಳವಾಗಲಿ. ಧರ್ಮಪುತ್ರ, ಪರಮಾತ್ಮ, ಈ ದಿನ ಹೀಗೇಕೆ ಮೌನವಾಗಿರುವೆ? ನಿನ್ನ ಸಹೋದರಲ್ಲಾದರೆ ಏನಾದರೂ ಬೇಸರ ಉಂಟಾಯಿತೆ? ಪರಮಾತ್ಮ. ಧರ್ಮಜ, ವಾಸುದೇವ, ಧರ್ಮಪುತ್ರ, ಕರುಣಾ ನಿಧಿ ಮಾಧವ, ನಿತ್ಯ ಕಲ್ಯಾಣ ಧರ್ಮಪುತ್ರ, ಕರುಣಾ ನಿಧಿ ಮಾಧವ, ನಿತ್ಯ ಕಲ್ಯಾಣ ದೇವ, ಕರುಣಾ ನಿಧಿ ಮಾಧವ. ಪರಮಾತ್ಮ. ಧರ್ಮರಾಜ, ಭಕ್ತರೆ ಪೊರೆವಾ ಭಗವಂತನೇ, ಮುಕ್ತಿಯ ಕೊಡುವ ಮುರಹ
ಕಂಜದೊಳಾಕಾಶ ಮನ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕಂಜದೊಳಾಕಾಶ ಮನ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕಂಜದೊಳಾಕಾಶ ಮನ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಪರಮಾತ್ಮ ಧರ್ಮಪುತ್ರ, ಗಜದಲಾಕಾಶ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ದೇವ ಕರುಣಾನಿಧಿ ಮಾಧವ 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 ಪರಮಾತ್ಮ ಧರ್ಮಪುತ್ರ, ಪರಮಾತ್ಮ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಧರ್ಮಪುತ್ರ, ಏಕೆ ಮೌನವಾಗಿರುವೆ? ಪರಮ- ನಿನ್ನ ಸಹೋದರಲ್ಲಿ ಏನಾದರೂ ಬೇಸರ ಉಂಟಾಯಿತೆ? ಪರಮಾತ್ಮ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವು ಇರುವುದಲ್ಲವೇ ಪರಮಾತ್ಮ? ಇಲ್ಲದಿರುವುದೇ ಧರ್ಮಪುತ್ರ. ಯಾವ ಪಾಪವನ್ನಾದರೂ ಕಳೆದುಕೊಳ್ಳಬಹುದು, ಆದರೆ ಬ್ರಹ್ಮತ್ಯಾದಿ ಮಹಾಪಾಪಗಳಿಗೆ ಪ್ರಾಯಶ್ಚಿತ್ತವೇ ಇಲ್ಲ. ಪರಮಾತ್ಮ ಮತ್ತೇನಿಲ್ಲ ದೇವ. ಆದರೆ ಮಾತೆಯಾದ ಕುಂತಿದೇವಿಯ ಆಜ್ಞೆಯಂತೆ ದ್ರೌಪದಿಯು ಪಂಚ ಪಾಂಡವರ ಪತ್ನಿಯಾಗಿರುವಳು. ಒಬ್ಬೊಬ್ಬರ ಬಳಿಯಲ್ಲಿ ಒಂದೊಂದು ಮಾಸದವರೆಗೂ ಕಾಲ ಕಳೆಯಬೇಕೆಂದು ನೇಮಕವಾಗಿತ್ತು. ಆದರೆ ದ್ರೌಪದಿಯು ಅಣ್ಣನಾದ ಧರ್ಮರಾಯನು ಏಕಾಂತದಲ್ಲಿರುವಾಗ ಏನೋ ಕಾರಣಗಳಿಂದ ನಾನು ಮಂದಿರವನ್ನು ಪ್ರವೇಶ ಮಾಡಿರುವೆನು. ಆದ್ದರಿಂದ ಪಾಪಭೀತನಾಗಿರುವನು. ಈ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗುವುದೇ ದೇವ. ಅರ್ಜುನ, ಮರುಗುವುದನು ಚಿತ ಪಾಂಡುತನಯನೆ ಮರುಗುವುದನು ಚಿತ ಪಾಂಡುತನಯನೆ ಇವೆ ಸರಿಗೆ ಅರುಷದಿ ಲಾಲಿಸೋ ಸರಿಯೇ ಅರುಷದಿ ಲಾಲಿಸೋ ಇನ್ನಯ ಮನದ ಬೇಗೆಯ ಬಿಡುನಿ ಇನ್ನಯ ಮನದ ಬೇಗೆಯ ಬಿಡುನಿ ಚಿಂತೆ ತೊರೆದು ನಿಶ್ಚಿಂತನಾಗಿರೋ ಚಿಂತೆ ತೊರೆದು ನಿಶ್ಚಿಂತನಾಗಿರೋ ಚಿಂತೆ ಶಾಂತಿಯ ತಾಳೈ ಪಾತ ನಿನ್ನಯ ಮನದಿ ಚಿಂತೆ ಮನದೊಳು ಚಿಂತೆ ಸದಯನ ಚಿಂತೆ ಪಡದಿರು ನೀ ಪಾತ ಪಾರ್ಥ, ಪರಮಾತ್ಮ ಪರಶ್ರೀಯನ್ನು ಪಾಪದೃಷ್ಟಿಯಿಂದ ನೋಡಿದ್ದೇ ಆದರೆ 3 ದಿವಸ ಉಪವಾಸ ಮಾಡಬೇಕಾಗುವುದು. ಇನ್ನು ಬೇರೆ ಬೇರೆ ಪಾಪಗಳಿಗೆ ತಕ್ಕ ಪ್ರಾಯಶ್ಚಿತ್ತಗಳು. ಆದರೆ ಈ ಪಾಪಕ್ಕೆ ನೀನು ತೀರ್ಥಯಾತ್ರೆಯನ್ನು ಮಾಡಿದರೆ ಈ ಪಾಪ ಪರಿಹಾರವಾಗುವುದು. ಅಗ್ರಜ, ನಾನು ಭೂ ಪ್ರದಕ್ಷಿಣೆಯನ್ನು ಮಾಡಿ ಸರ್ವ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿ ನನ್ನ ಪಾಪವನ್ನು ಕಳೆದುಕೊಳ್ಳಲು ನನಗೆ ಅಪ್ಪಣೆಯನ್ನು ದಯಪಾಲಿಸುವ ಅಗ್ರಜ. ಹೋಗಿ ಬಾ ಸಹೋದರ, ನಿನಗೆ ಜಯಶೀಲನಾಗಿ ಹೋಗಿ ಬಾ. ಪರಮಾತ್ಮ, ನಾನಿನ್ನೂ ಹೋಗಿ ಬರಲೆ. ಕಲ್ಯಾಣಮಸ್ತು ಕಲ್ಯಾಣಮಸ್ತು, ಹೋಗಿ ಬಾ ಪಾರ್ಥ. ಪರಮಾತ್ಮ, ಇದೇನು ಕಲ್ಯಾಣಮಸ್ತು ಕಲ್ಯಾಣಮಸ್ತು ಎಂದು ನನ್ನನ್ನು ಆಶೀರ್ವದಿಸಿದಿರಿ, ಏಕೆ?
ಪಾರ್ಥ, ಹಾಗೆಂದರೆ ನಿನ್ನ ತೀರ್ಥಯಾತ್ರೆಯು ಕಲ್ಯಾಣಮಯವಾಗಲಿ, ಹೋಗಿ ಬಾ ಎಂದು. ಪರಮಾತ್ಮ, ಹೋಗಿ ಬಾ ಪಾರ್ಥ. ದೇವಕಿ ವರನಂದನ ಭಾವದ ನಯನ ನಮಿಬೆ ಮಾಧವ ದೇವಕಿ ವರನಂದನ. ಮುರಳಿಯ ಗಾನ